ಅನ್ನಭಾಗ್ಯ ಯೋಜನೆ ಜಾರಿಗೆ ವಿಚಾರದಲ್ಲಿ ಈಗಾಗಲೇ ಎರಡೂ ರಾಷ್ಟ್ರೀಯ ಪಕ್ಷಗಳ ನಡುವೆ ಫೈಟ್ ನಡೀತಾ ಇದೆ. ಇದರ ನಡುವೆ ಈ ಗ್ಯಾರಂಟಿ ವಿಚಾರಕ್ಕೆ ದಳಪತಿ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಗುಡುಗಿದ್ದು ಹೇಗೆ? ಇಲ್ಲಿದೆ ನೋಡಿ. ಕೊಡ್ತೀವಿ ಎಂದು ಜನರ ಮುಂದೆ ಮಾತು ಕೊಟ್ಟಾಗ ಅದರ ಸಮಸ್ಯೆ ಬಗ್ಗೆ ಅರಿವು ಇರಲಿಲ್ವಾ? ಮುಖ್ಯಮಂತ್ರಿಗಳು ನೋಡಿದ್ರೆ ಎಫ್ಸಿಐಗೆ ಪತ್ರ ಬರೆದಿದ್ದೇನೆ ಎಂದು ಹೇಳುತ್ತಿದ್ದಾರೆ. ಸಿದ್ದರಾಮಯ್ಯನವರು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದು ಇಂಥ ಉಡಾಫೆ ಉತ್ತರ ಕೊಟ್ರೆ ಹೇಗೆ ಎಂದು ಎಚ್ಡಿಕೆ ಕಿಡಿಕಾರಿದ್ರು. ಅಕ್ಕಿಯ ಒಂದು ನೆನ್ನೆ ಪ್ರದರ್ಶನ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ದೂಷಣೆಯನ್ನು ಮಾಡ್ಕೊಂಡಿದ್ದಾರೆ. ಈ 10 kg ಅಕ್ಕಿ ಕೊಡಬೇಕು ಅಂತೇಳಿ ಕೊಡ್ತೀವಿ ಅಂತೇಳಿ ಜನತೆ ಮುಂದೆ ಮಾತು ಕೊಟ್ಟಾಗ ಈ ಸಮಸ್ಯೆಗಳು ಏನು ಅಂತಕ್ಕಂಥ ಅರಿವಿರಲಿಲ್ಲವೇ ಇವರಿಗೆ? ನಿಮ್ಮ ಒಡವೆಯನ್ನು ಅಟಿಕಾನಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ. ಒಂದೇ ನಿಮಿಷದಲ್ಲಿ ಹಣವನ್ನು ಪಡೆದುಕೊಳ್ಳಿ. ನಿಮ್ಮ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿಕೊಳ್ಳಿ. ಇನ್ಮೇಲೆ ನೆಮ್ಮದಿಯಾಗಿ ಇರಿ. ಅಟಿಕಾ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಗಮನಿಸಿದ್ದೀನಿ ನಾನು, ಯಾವುದೋ ಒಂದು FCIಗೆ ಪತ್ರ ಬರೆದಿದ್ದೆ ಅಂತ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಈ ರೀತಿ ಉಡಾಫೆ ಮಾತನಾಡ್ತಕ್ಕಂಥದ್ದು ಎಷ್ಟು ಸರಿ? 10 kg ಅಂತ ಘೋಷಣೆ ಮಾಡಿದ್ರಿ ಅಂತ. ನಾನು 10 kg ಕೊಡಿ ಅಂತ ನಾನೇನು ಡಿಮ್ಯಾಂಡ್ ಮಾಡಲ್ಲ. ನೀವು ಟೋಟಲ್ 10 kg ಅಂತಲೇ ಹೇಳಿರ್ಬೋದು ನೀವು, ಆಯ್ತಪ್ಪ. ಇನ್ನೂ 5 kg ಅಕ್ಕಿ ಕೊಡ್ತಕ್ಕಂಥ ಜವಾಬ್ದಾರಿ ನಿಮ್ಮದು, ಕೇಂದ್ರ ಸರ್ಕಾರದ್ದಲ್ಲ. ಇಲ್ಲಿ ನಿಮ್ಮ ಜವಾಬ್ದಾರಿ ಅದು. ಕೇಂದ್ರ ಸರ್ಕಾರದ ಮೇಲೆ ಏನು ಪ್ರತಿಭಟನೆ ಮಾಡ್ತೀರಿ? ಯಾವ ನೈತಿಕತೆ ಇದೆ ನಿಮಗೆ? ಕಾಂಗ್ರೆಸ್ ನಾಯಕರಿಗೆ ನೈತಿಕತೆ ಇದೆಯಾ ನಿಮಗೆ? ಯಾತಿ ಕೊಡ್ಬೇಕು ಕೇಂದ್ರ ಸರ್ಕಾರ? ನಿಮಗೆ ಇವೇನು ಮೊದಲು ಅರ್ಜಿ ಹಾಕೊಂಡಿದ್ರೆ ಈ ತೀರ್ಮಾನ ಮಾಡಿದಾಗ ಕೇಂದ್ರ ಸರ್ಕಾರದ ಮುಂದೆ ಅರ್ಜಿ ಹಾಕೋತೀವಿ, ಅಲ್ಲಿಂದ ಕೊಂಡ್ಕೊತೀವಿ ಅಂತೇಳಿ ಅವ್ರಿಗೆ ಪರ್ಮಿಷನ್ ತಗೊಂಡಿದ್ರ ಈ ಘೋಷಣೆ ಮಾಡಿದಾಗ ನೀವು? ಏನು ಕೇಂದ್ರ ಸರ್ಕಾರ ಅಕ್ಕಿ ಯಾಕೆ ಕೊಡಬೇಕು? ಕೇಂದ್ರ ಸರ್ಕಾರಕ್ಕೆ ಅರ್ಜಿ ಹಾಕಿಕೊಂಡಿದ್ರ ನೀವು? ಅಕ್ಕಿ ಕೊಡೋದು ನಿಮ್ಮ ಜವಾಬ್ದಾರಿ. ಜನಕ್ಕೆ ಮಾತು ಕೊಟ್ಟಿದ್ದೀರಿ, ಅಕ್ಕಿ ಕೊಡಿ ಅಂತ ಮಾಜಿ ಸಿಎಂ ಎಚ್ಡಿಕೆ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ್ರು. ಕೇಂದ್ರ ಸರ್ಕಾರವೇ 5 kg ಅಕ್ಕಿ ಕೊಡ್ತಾ ಇದ್ದಾರೆ ಈಗಾಗಲೇ. 5 kg ಅಕ್ಕಿನ ಇವತ್ತು ನಾಡಿನ ಜನತೆ ಕೊಡ್ತಾ ಇರೋದಿಲ್ಲಿ. ಈ ಕಾಂಗ್ರೆಸ್ ನಾಯಕರು ಪದೇ ಪದೇ ನೋಡ್ತೀನಿ ಕಳೆದ ಒಂದು ವಾರದಿಂದ ಇವ್ರ ಹೇಳಿಕೆಗಳನ್ನು. ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾ ಇಲ್ಲ, ನಮ್ಮ ರಾಜ್ಯವನ್ನು ದ್ವೇಷಿಸ್ತಾ ಇದ್ದಾರೆ, ಕನ್ನಡಿಗರನ್ನ. ಇಂಥ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಇವ್ರ ಜವಾಬ್ದಾರಿ ಏನು ಅಂತಕ್ಕಂಥ ಹೇಳ್ತಾ ಇಲ್ವಲ್ಲ. ಇವ್ರ ಜವಾಬ್ದಾರಿ ಏನಾಗಿದ್ರೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಇಡೀ ದೇಶದಲ್ಲಿ ಅವರವರದೇ ಆದಂಥ ಒಂದು ಕಮಿಟ್ಮೆಂಟ್ಗಳಿರ್ತವೆ. ಇವ್ರಿಗೆ ಬೇಕಾದಂಥ ರೀತಿಯಲ್ಲಿ ಅಕ್ಕಿ ಕೊಡಿ ಅಂದರೆ ಅವರೇ ಕೊಡ್ತಾರೆ. ಇವತ್ತು ನಿಮಗೆ ದರ್ದಿರ್ತಕ್ಕಂಥದ್ದು ಈ ಸರ್ಕಾರಕ್ಕೆ, ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ದರ್ದಿರೋದು. ಅವ್ರಿಗೆ ಯಾವ ದರ್ದಿದೆ? ಇವತ್ತು ನೀವು ಜನತೆಗೆ ಮಾತು ಕೊಟ್ಟಿರೋದು 10 kg ಅಕ್ಕಿ ಕೊಡ್ತೀವಿ ಅಂತ. ಅದಕ್ಕೆ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಎಷ್ಟು ಖರ್ಚಾದ್ರೂ ಕೊಡ್ತಕ್ಕಂಥ ನೀವು ರೆಡಿ ಮಾಡ್ಕೋಬೇಕಲ್ಲ. ಒಟ್ನಲ್ಲಿ ಅನ್ನಭಾಗ್ಯ ಯೋಜನೆ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ. ಇದರ ನಡುವೆ ಇಂದು ಆಹಾರ ಸಚಿವರು ಕೇಂದ್ರ ಸಚಿವರ ಭೇಟಿಗಾಗಿ ತೆರಳಿದ್ದಾರೆ. ಕಾಂಗ್ರೆಸ್ ಹೇಳಿದಂತೆ ಜುಲೈ 1ನೇ ತಾರೀಕು ಪ್ರತಿಯೊಬ್ಬರಿಗೂ 10 kg ಅಕ್ಕಿ ಕೊಡ್ತಾರಾ ಎಂದು ಕಾದು ನೋಡಬೇಕಿದೆ. KS ಮಾರುತಿ ನಾಯಕ್, ಪೊಲಿಟಿಕಲ್ ಬ್ಯೂರೋ, BTV ನ್ಯೂಸ್, ಬೆಂಗಳೂರು.